ಏನ್ ನನ್ ಬೈದಿದ್ದೇನೆ ಕೇಳ್ಸಕ್ಬಾರ್ದು ಅಂತ ನಮ್ಮ ಅಕ್ಕ ಹೆಂಗ್ ಕಾಣಿಸ್ತಿದ್ಲಿ ಇವತ್ತು? ನಿಜ ಹೇಳಿ. ಭಯ ಸೂಪರ್ ಆಗಿರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ವಿಕ್ಸ್ ಹಚ್ಚಿಸ್ಕೊಳಕ್ಕೆ ನೈಸ್ ಮಾಡೋಕ್ಕೆ ಬಂದರು. ಹಂಗೆ ಮಾತಾಡ್ತಾ ಕೂತಿದ್ದೀವಿ. ಸ್ವಲ್ಪ ಫನ್ನಿ ಆಗಿತ್ತು ಅಂತ ಅದನ್ನು ನನ್ನ ತಂಗಿ ವಿಡಿಯೋ ಮಾಡಿದ್ದಾಳೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಏನು ಹಾಕೊಳ್ಬೇಕಾ? ಇಲ್ಲ ಇಲ್ಲ ಸ್ಮೆಲ್ ಗೊತ್ತಾಯ್ತದೆ. ಅದಕ್ಕೆ ಫೋಟೋ ಕರೀಲಿಲ್ಲ. ಫೋಟೋ ತಗೊಳಕ್ಕೆ ನಮ್ಮ ಬಾವಜಿಗೆ ಇಷ್ಟ ಇಲ್ಲ, ನಮ್ಮ ಅಕ್ಕನಿಗೆ ತುಂಬ ಇಷ್ಟ. ನಾನ್ ಫೋಟೋ ತಗೋಬೇಕು ಅಂತಂದಾಗ ಬರೋದಿಲ್ಲ. ನಾನ್ ಕರೆದಿದ್ದಾನೆ ಫಸ್ಟ್ ಕೆಳಗಡೆಯಿಂದ ಹೋಗ್ಬೇಕಾದ್ರೆ ಇದೇ ಜಗಳ ಇವ್ರಿಬ್ರದ್ದು. ಎಲ್ಲಿ ಎಂಟ್ರೆನ್ಸ್ ಇವಾಗ ಲಾಸ್ಟ್ ಅಲ್ಲಿ ತಗೊಂಡ್ವಲ್ಲ, ಅದು ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕರೆದು ಬನ್ನಿ ತಗೊಳಮ್ಮ ಅಂತ. ನೀವು ಅದ್ ಯಾವ್ದೋ ಇದ್ರಲ್ಲಿ ಮೆತ್ತಕ ಬಂದ್ಬಿಟ್ರೆ ನಾವು ಮೆತ್ತ ಮಾತಾಡ್ತೇವೆ, ಜೋರಾಗಿ ಕರ್ದೆ. ಎಷ್ಟೇ ಜಗಳ ಆದ್ರೂ ಮತ್ತೆ ನೋಡಿ ಎಷ್ಟು ಬೇಗ ಒಂದೈತಿದ್ದಾರೆ. ನಾನು ಕರ್ದೆ ತಾನೆ. ಯಾಕೆ ಬಾಬಾಜಿ? ಅದು ನಿಮ್ ಫೋಟೋ ಬರಲ್ಲ. ನಾನ್ ಕರ್ದೆ ಆದ್ರೆ ಕಿವಿ ಕೇಳಿಸಿಲ್ಲ ಅಂದ್ರೆ ಅವಳು ಅರ್ಥ ಮಾಡ್ಕೊಂಡ್ಬಿಟ್ಟವಳೆ ನಿಮ್ಮನ್ನ. ಏನ್ ನನ್ ಬೈದಿದ್ದೇನೆ ಕೇಳ್ಸಕ್ಬಾರ್ದು ಅಂತ ಅತ್ತಿ ಆಗ್ತಾ ಇದೀನಿ. ಈಗ ಬೈತೀನಿ, ಕೇಳಿಸ್ಕೊಬೇಡಿ. ಕೈ ನಡ್ಕೋಗಿ ಮತ್ತೆ ಬಾಬಾಜಿ, ನಮ್ಮ ಅಕ್ಕನ್ನ ಮದುವೆ ಮಾಡ್ಕೊಟ್ರದ್ ಈ ತರ ಸೇವೆ ಮಾಡಿಸ್ಕೊಳ್ಳಿ ಅಂತನಾ? ನೀವು ಈಗ ಮಾತ್ರ ಬರೀ ಟ್ರೈಲರ್ ನೋಡ್ತಾ ಇದಾರೆ, ಪಿಕ್ಚರ್ ನೋಡಿಲ್ಲ ನೀವು? ಯಾವ ಫಿಲಂ ಬಾಬಾಜಿ? ಪಿಕ್ಚರ್ ಯಾರು ಹೇಳಿದಾಗ ಇವಳು ಸೇವೆ ನಾ ಮಾಡ್ತಾ ಇರ್ತೀನಿ. ಏನು ಪ್ರೆಗ್ನೆಂಟ್ ಮಾಡ್ತೀರಿ, ಈಗ ಏನ್ ಮಾಡ್ತೀರಿ? ಪಾಪು ಇದನ್ನೆಲ್ಲ ಆಗ ಹೊಟ್ಟೆ ಸುಮ್ನ ಬಂದು ಕೂತ್ಕೊತೀನಿ, ಕಾಲಿಗೆ ಹಿಡಿಸ್ತಿರ್ತಾನೆ. ಏ ಬೇಡ ಬೇಡ ಸುಮ್ನ ಮೆತ್ಕೊಳ್ಳೋದು, ಬೇಡ ಬೇಡ ಅನ್ನೋದು. ಎಷ್ಟ್ ದಿನ ಆಗಿದೆ ಇಡ್ಸಿ ನೀವು ನಂಗ? ಇವತ್ತೇ ಫಸ್ಟ್ ನೀವು ಮಾಡ್ತಾ ಇರೋದು. ಹೌದು, ಮಾಡಿ ಕಳಿಸ್ತಿರ್ತಾಳೆ. ಬಂದು ಬರ್ತಾ ಅದು. ಊಟ ಹೆಂಗಿತ್ತು? ಚೆನ್ನಾಗಿತ್ತು. ನಮ್ ಖಾರ ಕಪ್ಪು ಇಲ್ಲ. ನಮ್ಮ ಅಕ್ಕ ಹೆಂಗ್ ಕಾಣಿಸ್ತಿದ್ಲಿ ಇವತ್ತು? ನಿಜ ಹೇಳಿ. ಒಂಥರ ಭಯ ಆಯ್ತಿತ್ತು. ಮತ್ತೆ ಅಪ್ರೂಪ ಮೇಕಪ್ ಹಾಕೊಂಡು ಕಲರ್ ಅವಳ ಇನ್ನೊಂದ್ಸಲ ಹೇಳಿ. ಅದೇ ಕಣ್ ಚಾಪೆ ಫಸ್ಟ್ ಟೈಮ್ ನೋಡಿದಾಗ ಇವತ್ತು ರೆಡಿ ಆಗಿದ್ರಲ್ಲ, ಹೆಂಗ ಅನಿಸ್ತೇಳಿ? ಸ್ವಲ್ಪ ಭಯ ಆಯ್ತು. ಇವತ್ತು ಭಾನುವಾರ ಅಜ್ಜಿ ಹತ್ರ ಪುಲಿಯಾಸ್ಮಾನ ಹಾಕಿದೆ. ಇರ್ಲಿ ಬಿಡು ಪಾಪ, ಯಾಕೆ ಅಲ್ಲಿ ಇವು ಪಿಚ್ಕೊಂಡ್ಬಿಟ್ಟು ನಾನು ನೋಡಿ ಅಂದ್ಬಿಟ್ಟು ಯಾರಿಗೆ ಹೇಳಿಲ್ಲ. ನೀವು ಕೇಳಿದ್ರೆ ಅಂದ್ಬಿಟ್ಟು ಹೇಳ್ತಾ ಇರೋದು. ನಾನು ಮಸ್ಲೆ ಆಯ್ತು ಅವ್ರಲ್ಲಿ ಕೊರಗ್ತಾ ಇತ್ತು. ಯಾರು ಕೇಳಿಲ್ಲ. ಮದ್ವೆ ಆಗಿದ್ದೀರಾ? ಏನ್ ಅನ್ನಿಸ್ತಿದೆ ಬಾಜಿ? 4 ವರ್ಷ ಆಯ್ತು. 4 ವರ್ಷ ಆಯ್ತು. ಇನ್ನೊಂದೇನ್ ಗೊತ್ತಾ? ಇರಿ ಇನ್ನೊಂದೇನ್ ಗೊತ್ತಾ? ನವೆಂಬರ್ 4 ನಮ್ದು. ಏನ್ ಬಾಜಿ? ಇರಿ, ನವೆಂಬರ್ 4 ಏನ್ ಬಾಜಿ? ಹೇಳ್ಬಿಟ್ಟೆ ಆದ್ರೆ ಅವತ್ತು ನೈಟ್ ತನಕನವ್ರಿಗೆ ಅದು ಗೊತ್ತೇ ಇರ್ಲಿಲ್ಲ. ಅದೇ ನೆನ್ಪೇ ಇಲ್ಲ ಬಾಬಾಜಿ ಆಗಿದ್ದು, ನಮ್ಮಿಬ್ಬರದ್ದು ಫಂಕ್ಷನ್. ಅದೇ ಗೊತ್ತೇ ಇರಲ್ಲ. ಅದು ನಾನು ಕೇಳ್ತಾನಿ ಹೇಳಿ ಸೆಲೆಬ್ರೇಷನ್ ಒಂದು ಖುಷಿ ಅಂತ ಸಂಗತಿಗಳನ್ನ ನಾವು ನೆನೆಸ್ಕೊಳ್ಳಿ, ನೆನಪಲ್ಲಿ ಇಟ್ಕೋಬಹುದು. ಕಷ್ಟ ಆಗಿರೋದು ಆಗಿರೋದೆಲ್ಲ ಹಿಂಗ್ ನೆನ್ಸ್ಕೊಳ್ಳಿ. ಅದು ದುಃಖನ ಬಾಜಿ ನಿಮ್ಗೆ ಮರ್ತು ಬಿಡ್ಬೇಕು. ಅಲ್ಲಿ ಅದೊಂದು ಆಕ್ಸಿಡೆಂಟ್ ಅದೆಲ್ಲ ಮರ್ತು ಬಿಡ್ಬೇಕು. ಅದನ್ನೆಲ್ಲ ನೆನ್ಪಿಟ್ಕೋಬಾರ್ದು. ಬಾಜಿ ನಾಳೆ 3 ಜನ ರೆಡಿ ಆಯ್ತೀವಿ ಬಾಜಿ. ಅವಾಗ ಹೇಳಿ ನಿಮ್ ಹೆಂಡತಿ ಎಷ್ಟು ಸುಂದ್ರಿ ಅಂತ. ಒಂದೇ ಓಣೆ ನೋಡಕ್ಕಾಯ್ತು. ತುಂಬಾ ದಿನ ಆದ್ಮೇಲೆ ಈ ತರ ರೆಡಿ ಆಗಿರೋದು ಹೆಂಗ್ ಕಾಣಿಸ್ತದೆ ಅಂತ. ವರ್ಷ ರಶ್ಮಿ ಮದ್ವೆ 1.5 ವರ್ಷ ಆಯ್ತು ನಾನು ರೆಡಿಯಾಗಿ. ಮುಖಕ್ಕೆ ಮೇಕಪ್ ಹಾಕಿ 1.5 ವರ್ಷ ಆಯ್ತು. ನಾನು ಮದುವೆ ಆದ್ಮೇಲೆ ನನಗೆ ಮೇಕಪ್ಪು ಇಲ್ಲ,
ಏನದು ನೈಲ್ ಪಾಲಿಶು ಇಲ್ಲ ಹುಡುಗ ಯಾವ್ದೋ ಅಮಾಸಿಗೂ ಸತಿ ಹಾಕ್ತೀನಿ ಅಷ್ಟೇ. ಅಷ್ಟು ಅಯ್ಯೋ ನೀವು ಒಂದಿನ ಮಾಡಿರಿ. ಈ ಮದುವೆ ಬಿಟ್ಟು ಒಂದ್ ತಿಂಗಳಿಂದ ಸ್ಟಾರ್ಟ್ ಆಗ್ಬಿಡಿ. ತನಗಂತೂ ಗೋಲ್ ತಲೆಕಾಗದು ಯಾವ ತಪ್ಪ ಓದ್ತಾಯಿದ್ದೋ ತನಗಂತೂ. ಮೆಹಂದಿ ಬೇಕು, ಇದು ಬೇಕು. ನಿಮ್ ಬಾಜಿ ಅದೆಲ್ಲ ಡ್ಯೂಟಿ ಇಲ್ಲ ತಾನೇ ಓದ್ತು. ಡ್ಯೂಟಿ ಇಲ್ಲ ನಾಳೆ ಫಂಕ್ಷನ್ ಐತೆ ಬಾಜಿ. ಇವಳು ಅವಾಗ್ಲಿಂದ ನಾನು ಅದಕ್ಕೂ ಮೊದ್ಲೇ ಬರ್ತದೆ ಬಾಜಿ. ಬೇಸಿಗೆಗಾಲ ಅದು ಮಳೆಗಾಲ ಚಳಿಗಾಲ ಮಳೆಗಾಲ ಆಯ್ತು. ಮಳೆಗಾಲ ನಾಲ್ಗೆ ತುಂಡು ಆಯ್ತು ಪರವಾಗಿಲ್ಲ. ಮಳೆಗಾಲ ಯಾವಗಾಲ? ಮಳೆಗಾಲ ಚಳಿಗಾಲ. ಮೂಗ್ ಕಟ್ಕೊಂಡ್ಬಿಟ್ಟಿದೆಲ್ಲ ಸ್ವಲ್ಪ ನಾಲ್ಗೆ ತೊಡೆ ಒರೆಸ್ಬಿಡ್ತು. ತೊಡೆ ಒರೆಸ್ತಾರೆ ಕೈ ಒರೆಸ್ತಿಲ್ವಾ? ತೊಡೆ ಒರೆಸ್ಬಿಡ್ತು. ನಿಮ್ಮೂರಲ್ಲಿ ತಡೆ ಬೇರೆ ಒರೆಸ್ತಾರಲ್ಲ ಎಂತ ಹ್ಯಾಂಡಿಕ್ಯಾಪ್ಟ ಮದುವೆ ಆಗ್ಬಿಟ್ಟಿದೀನಿ. ಸರಿಗಳ ಆಗೋ ವ್ಯತ್ಯಾಸ ಗೊತ್ತಿಲ್ಲ. ಸರಿ ಕಿವಿ ಕೇಳಿಸಲ್ಲ. ಎಲ್ಲಾರು ಹೋಗೋಣ ಅಂತ ಅಂದ ತಕ್ಷಣ ಕಿವಿ ಕೇಳಿಸೋದಿಲ್ಲ. ಕೇಳಿಸಿರುತ್ತೆ ಕರ್ಕೋಬೇಕ. ಎಲ್ಲಾರು ಹೊರಗಡೆ ಹೋಗೋಣ ಅಂತಂದ್ರೆ ಆ ಟೈಮ್ಗೆ ಕಿವಿ ಕೇಳಿಸೋದಿಲ್ಲ. ನಾನೊಬ್ಬನಿಗೆ ಎಲ್ಲ ಗಂಡಸರು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಅದ್ನಾಗ ಸಿಗೋದು ಮಾತಾಡಕ. ನಮ್ಮ ಮನೇಲಿ ಈ ತರ ಯಾಕೆ ಬಾಬಾಜಿ ಇವಾಗ ನೀವು ಮನೇಲಿ ಇರಲ್ವಂತೆ? ಫ್ಯಾಮಿಲಿ ಆಯ್ತು, ಮಕ್ಕಳಾಯ್ತು. ಮದುವೆಗೆ 4 ವರ್ಷ ಆಯ್ತು ಮದುವೆ ಎಲ್ಲ ಅವ್ರದೇ. ಬಾಜಿ ಮದುವೆಗೆ 4 ವರ್ಷ ಆಯ್ತು. 2 ಮಕ್ಕಳು ಆಯ್ತು. ಮದುವೆ ವಿಡಿಯೋ ಯಾವಾಗ ಇಸ್ಕೊತೀರ? ಇನ್ನೇನ್ ಸಾಧನೆ ಮಾಡ್ಬೇಕು ಅಂತ ಇನ್ನೂ ಇಸ್ಕೊಂಡಿಲ್ಲ ನೀವು? ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡ್ದಯ್ಯ. ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ ವಾಯ್ಸು. ಅದು ಆಷಾಢ ಕಳೆದು ಶ್ರಾವಣ ಬಂದು ಒಂದು 2 ವರ್ಷ ನೋಡೋಣ, ಆಮೇಲೆ ಇಸ್ಕೊಳ್ಳೋಣ. ಈಗ 4 ವರ್ಷ ಅಷ್ಟೇ ಅಲ್ವಾ ಆಗಿರೋದು. ಒಂದು 10-15 ವರ್ಷ ಆದ್ಮೇಲೆ ನೋಡ್ಬೇಕು. ಭಾರ್ಗವನ್ಗೂ ಮದುವೆಗೆ ಭಾರ್ಗವ್ ಅವರು ಹೆಣ್ಣು ನೋಡಿ ಆ ಹೆಣ್ಣು ಮನೆಯವ್ರು ಬರ್ತಾರ ಇಲ್ಲಿಗೆ. ಆಗ ನಮ್ಮ ಮದುವೆ ವಿಡಿಯೋನ ಟಿವಿಗೆ ಹಾಕಿ ತೋರ್ಸೋದು ಎಲ್ಲರಿಗೂ. ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕಾಣೆ. ಹಿಂಗಿರುತ್ತೆ. ನಿಮ್ಗ ಕುತೂಹಲನೇ ಇಲ್ವಾ ಬಾಬಾಜಿ ನಿಮ್ ಮದ್ವೆ? ಅಷ್ಟ ಮುದುಕಿ ಇರ್ತೀಯ. ನಾನು ಆಗ ನನ್ನ ಮಗನ ಅಣ್ಣನ ತರ ಅಣ್ಣನವರು ಅಂತಿರ್ಬೇಕು. 18 ತುಂಬಿ 19 ನಡೀತಾ ಇರುತ್ತೆ ನಿಮ್ಗೆ. ನಾನು ಮುಖ್ಯಾಗಿರ್ತೀನಿ. ಹೌದು, ಈಗಲೇ ಮುದುಕಿ ತರ ಇದ್ದೆ. ಬಾಬಾಜಿ ಯಾಕೆ ಬಾಬಾಜಿ ಮುದುಕಿನ ಮದ್ವೆ ಆಗ್ಬಿಟ್ರೆ ಹೇಗಾದ್ರೆ? ಸೂಪರ್ ಆಗಿರುತ್ತೆ. ಎಷ್ಟು ವರ್ಷ ಬಾಬಾಜಿ ನೀವು ಹಾಸ್ಟೆಲ್? 3 ವರ್ಷ ಎಲ್ಲ ಹಾಸ್ಟೆಲ್ನು ಓಡ್ರಿ ಮೈಸೂರು. ಅಲ್ಲೊಂದೆರಡು ತಿಂಗಳು ಪಕ್ಕ ಅಡ್ಡ ಯಾವ್ದು ಬಾಜಿ? ಟೈಮ್ ಈಗ ಟೈಮು 11:15. ನಾದ್ನೀರಿರೋದಕ್ಕೆ 11:15 ಆದ್ರೂ ಈ ತರ ಆರಟೆ ಹೊಡಿತಾ ಕೂತಿದ್ದೀರ. ಮನೆಗೆ ಎಷ್ಟು ಬಂದಿದ್ದಾರೆ ಮಾತಾಡ್ಸ್ಬೇಕು. ಅವ್ರನ್ನ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅವ್ರಿಗೆ. ಎಂತ ಎಂಟರ್ಟೈನ್ಮೆಂಟ್